Hello everyone, welcome back to my channel Life Crafted by Meghna. ನೀವೆಲ್ಲರೂ ಕಾಯ್ತಾ ಇರೋ ಡಾಕ್ಟರ್ ಅಮರ್ನಾಥ್ ಸೊಲ್ಲಾಪುರೆ ಅವರ ಕಂಪ್ಲೀಟ್ ಪ್ರೋಗ್ರಾಮ್ ಇವತ್ತಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ದು ಕಗ್ಲಿಪುರದ ಬಸವ ಬಳಗ ಸಮಿತಿಯವರು. ಈ ಪ್ರೋಗ್ರಾಮ್ನ ಅಧ್ಯಕ್ಷತೆ ವಹಿಸಿದ್ದವರು ಶ್ರೀ 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 ಮೃತ್ಯುಂಜಯ ಮಹಾಸ್ವಾಮೀಜಿಗಳು, ಬಸವ ಗುರುಕುಲ ಶ್ರೀಮಠ ದೊಡ್ಡಮರಳವಾಡಿ. ಈ ಪ್ರೋಗ್ರಾಮ್ 4 ಸೆಷನಲ್ಲಿ ಆಯೋಜನೆ ಮಾಡಿದರು. ನಾನು ಫಸ್ಟ್ ಸೆಷನ್ ಅಟೆಂಡ್ ಮಾಡಿದಾಗ ತುಂಬ ಇನ್ಫಾರ್ಮೇಟಿವ್ ಅನ್ನಿಸ್ತು. ನಮಗೆಲ್ಲ ಗೊತ್ತಿಲ್ಲದಿರೋ ವಿಷಯಗಳನ್ನ ನಾವು ತಿಳ್ಕೊಬೋದು ಅನ್ನಿಸ್ತು. ಅದಕ್ಕೋಸ್ಕರ ನೀವು ಎಲ್ಲ ತಿಳ್ಕೊಂಡ್ಲಿ ಅಂತ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲೂ ಒಂದು ಬೇಡದೇ ಇರೋ ಒಂದು ಮಾತು, ಒಂದೇ ಒಂದು ಸೆಂಟೆನ್ಸ್ ಆಗಲಿ ಇಲ್ಲ. ಎಲ್ಲ ಕೂಡ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಯಾರೂ ಈ ವಿಡಿಯೋ ಸ್ಕಿಪ್ ಮಾಡ್ದಿರ ಇಷ್ಟಲಿಂಗ ಪೂಜೆ ಮಾಡೋರು ನೋಡಲೇಬೇಕಾದಂಥ ವಿಡಿಯೋ ಇದು. ಹೊರಗಡೆ ನಿಂತಿರೋದೆಲ್ಲ ಬಂದು ಆಸೀನರಾಗಬೇಕು ಅಂತ ಹೇಳಿ ಕೋರಿಕೆ. ದಯಮಾಡಿ ಯಾರಿದ್ದೀರಿ ಎಲ್ಲರೂ ದಯಮಾಡಿ ಬಂದು ಆಸೀನರಾಗಿ. ಬಹುಶಃ ನಾವೆಲ್ಲ ಭಾಗ್ಯವಂತರು. ಸುಮಾರು 100 ಕಿಲೋಮೀಟರ್, ಸುಮಾರು 600-700 ಕಿಲೋಮೀಟರ್ ದೂರದಿಂದ ಪ್ರಯಾಣ ಮಾಡಿ ತಮ್ಮ ಅನುಭವದ ನುಡಿಗಳನ್ನ ಎಲ್ಲರಿಗೂ ಮನಮುಟ್ಟುವಂತೆ ಹೇಳುವಂತ ಶ್ರೀ ಡಾಕ್ಟರ್ ಅಮರನಾಥ್ ಸೊಲ್ಲಾಪುರೆ, ಅಮರನಾಥ್ ಸೊಲ್ಲಾಪುರೆ ಅಂದ್ರೆ ಆ ಭಾಗದಲ್ಲಿ ಅವರು ಡಾಕ್ಟರ್ ಸೊಲ್ಲಾಪುರೆ ಅಂತಾನೆ ಹೆಸರುವಾಸಿ. ಶ್ರೀಯುತರು ಕನ್ನಡ ನಾಡಿನ ಶರಣ ಸಂಸ್ಕೃತಿಗೆ ಮತ್ತೊಂದು ಕೊಡುಗೆಯಾಗಿದ್ದಾರೆ ಅಂದ್ರೆ ಅತಿಶಯೋಕ್ತಿ ಆಗಲಾರದು. ಶ್ರೀಯುತರ ಕಲ್ಯಾಣ ನಾಡಿಗೆ ಅಂದ್ರೆ ಅವರ ಮೂಲ ಮಹಾರಾಷ್ಟ್ರ, ಅಲ್ಲಿ ಮಾಂಜಾರ ನದಿ ತೀರದ ಚಾಂಟೋಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ತಂದೆ ಬಸಪ್ಪ, ತಾಯಿ ನೀಲಮ ತಾಯಿ ಅವರ 2ನೇ ಪುತ್ರನಾಗಿ 1955ರಲ್ಲಿ ಜನವರಿ 15ರಲ್ಲಿ ನಮ್ಮನ್ನೆಲ್ಲ ಪಾವನ ಮಾಡೋದಕ್ಕೆ ಜನಿಸಿದ್ದಾರೆ. ಶ್ರೀಯುತರು ವೈದ್ಯಕೀಯ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸ್ಥಾನಮಾನ ಪಡೆದಂತವ್ರು. ಬಹುಶಃ ನಮ್ಮ ಸುಯೋಗ ಇದು. ಯಾಕೆಂದ್ರೆ ಅವರ ಸರಳತೆಯನ್ನ ನೋಡಿ ನಾವು ಅವ್ರನ್ನ ಅಂದಾಜಿಸುವಂಗಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಎಲ್ಲ ಶರಣರನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಅತ್ಯದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಹಾಗೂ ಇತರೆ ದೇಶದ ಎಲ್ಲಾ ಭಾಗಗಳಿಗೂ ಸಂಚರಿಸಿ ತಮ್ಮ ಅದ್ಭುತ ವಾಗ್ದೇವಿಯಿಂದ ತಮ್ಮ ಅನುಭವದ ನುಡಿಗಳನ್ನ ಹೇಳುತ್ತಾ ಶರಣರಲ್ಲಿ ಇಷ್ಟಲಿಂಗ ಪೂಜೆಯನ್ನ ವೈಜ್ಞಾನಿಕವಾಗಿ ಮಾಡಿದ್ರೆ ಅದರ ಪರಿಣಾಮಗಳೇನು ಅನ್ನೋದನ್ನ ಬಹಳ ಚೆನ್ನಾಗಿ ಕನ್ಸೆಪ್ಟ್ ಮಾಡಿಕೊಡುವಂತ ಒಂದು ವಾಕ್ಚತುರತೆ ಶ್ರೀಯುತರಿಗೆ ಬಹಳ ಅದ್ಭುತವಾಗಿದೆ. ಯಾಕೆಂದ್ರೆ ನಾವೆಲ್ಲ ಬೆಳಿಗ್ಗೆ ಆ ವಿಚಾರಧಾರೆಗಳನ್ನ ಕೇಳಿದ್ದೀವಿ. ಶ್ರೀಯುತರ ಮೆಡಿಕಲ್ ಕಾಲೇಜ್ ಔರಂಗಾಬಾದ್, ಲಾತೂರು, ನಾದೇಂಡ ಹಾಗೂ ಗ್ರ್ಯಾಂಟ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಮತ್ತೆ JJ ಹಾಸ್ಪಿಟಲ್ ಮುಂಬೈಯಲ್ಲಿ ಪ್ರೊಫೆಸರ್, ಡೀನ್. ಬಹುಶಃ ಗರಡನಿಗೆ ಎಷ್ಟು ಜನ ಕರ್ನಾಟಕದಲ್ಲಿ ಡೀನ್ಗಳು ಸಿಗ್ಬಹುದು. ಆದ್ರೆ ಇವರು ಮಹಾರಾಷ್ಟ್ರದ ಇದರಲ್ಲಿ ಡೀನ್ ಆಗಿ ಹಾಗೂ ಮಹಾರಾಷ್ಟ್ರದ ಹೆಲ್ತ್ ಯೂನಿವರ್ಸಿಟಿಯ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಎಂತ ಅದ್ಭುತ ಜ್ಞಾನ ಭಂಡಾರ. ನಮ್ಮೊಟ್ಟಿಗೆ ನಮ್ಮನ್ನ ಉದ್ದೇಶಿಸಿ ನಮ್ಮನ್ನ ಜಾಗೃತಿಗೊಳಿಸೋದಕ್ಕೆ ನಮ್ಮಲ್ಲಿ ಬಂದಿದ್ದಾರೆ ಅಂತಂದ್ರೆ ನಾವು ಅದನ್ನ ಮಿಸ್ ಮಾಡ್ಕೋತಾ ಇದ್ವಿ. ಬಹುಶಃ ತಾವೆಲ್ಲ ಬಹಳ ನಾವು ಒಂದು ಇದಕ್ಕೆ ಈ ಪುಣ್ಯ ಕಾರ್ಯಕ್ಕೆ ನಾವೆಲ್ಲ ಭಾಗಿಗಳಾಗಿರೋದು ನಮ್ಮ ಭಾಗ್ಯ ಅಂತ ಅನ್ಕೋತೀವಿ. ಮಹಾನ್ ಕಾಯಿಕ ಜೀವಿಗಳಾಗಿದ್ದು ಅಂತಾರಾಷ್ಟ್ರೀಯ ಖ್ಯಾತಿಯ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ, ಕೆನಡಿಯನ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ ಸಂಸ್ಥೆಗಳ ಸದಸ್ಯತ್ವ ಮತ್ತು ಮಾನ್ಯತೆ ಪಡೆದಂತ ಸ್ಕಾಲರ್ಶಿಪ್ ಕೊಟ್ಟು ಶ್ರೀಯುತರನ್ನ ಗೌರವಿಸಿದೆ. ಅಂದ್ರೆ ಕೆನಡಿಯನ್ ನಮ್ಮ ಡೆಲ್ಲಿನಲ್ಲಿ ಇರ್ತಕ್ಕಂಥ ಕೆನಡಿಯನ್ ಇಂಟರ್ನ್ಯಾಷನಲ್ ಇದರಲ್ಲಿ ಇವರನ್ನ ಒಂದು ಸ್ಕಾಲರ್ಶಿಪ್ ಕೊಟ್ಟು ಅಲ್ಲಿ ಮಾನ್ಯತೆ ಪಡೆದ ಸದಸ್ಯರನ್ನಾಗಿ ಗೌರವಿಸಿದೆ ಅಂತಂದ್ರೆ ಬಹುಶಃ ಅದು ಯಾರಿಗೂ ಬರೀಲಾರದು. ತಮ್ಮ ಬುದ್ಧಿ ಮತ್ತೆಯಿಂದ ಆ ಸ್ಥಾನವನ್ನ ತಲುಪಿದ್ದಾರೆ. ಇಲ್ಲಿ ಯಾವುದೇ ರಾಜಕೀಯ ಮತ್ತೆ
ಆ, ಹಣದ ಮೂಲಕ ಹೋಗಿ ತಲುಪದಂತ ಉತ್ತುಂಗ ಸ್ಥಾನ ಅಲ್ಲ ಅದು. ತಮ್ಮ ಬುದ್ಧಿಮತ್ತೆಯಿಂದಲೇ ಆ ಮಟ್ಟಿಗೆ ಏರಿದಂತ ಮಹಾನ್ ಗಣ್ಯರು, ಖ್ಯಾತ ವೈದ್ಯಕೀಯ ಶಿಕ್ಷಣ ತಜ್ಞರಾಗಿ, ವಿಜ್ಞಾನಿಗಳಾಗಿ ಹಲವು ಗ್ರಂಥಗಳನ್ನ ರಚಿಸಿ ಈ ಸಮಾಜವನ್ನ ಜಾಗೃತಿಗೊಳಿಸ್ತಾ ಇದ್ದಾರೆ. ಸುಮಾರು 25 ವರ್ಷಗಳಿಂದ ಇವರು ಈ ಕಾಯಕವನ್ನ ಚಾಚು ತಪ್ಪದೆ ಮಾಡಿ ಎಲ್ಲರಲ್ಲೂ, ಅದು ವಿಶೇಷವಾಗಿ ಶರಣರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತ ಒಂದು ಅತಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಹ್ಯೂಮನ್ ನ್ಯೂರೋ ಸೈಕಾಲಜಿ ಕೈಟಾನ್ ಇವರ ಗ್ರಂಥ ವೈದ್ಯಕೀಯ ತಜ್ಞರ ರೂಪದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಅಂದ್ರೆ ಮನೋವೈಜ್ಞಾನಿಕವಾಗಿ ಎಲ್ಲರನ್ನ ಮುಚ್ಚಲು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ಅವರು ಬಹಳ ನಾಜೂಕಾಗಿ ಅಚ್ಚುಕಟ್ಟಾಗಿ ನಮ್ಮನ್ನ ಎದುರು ನಿಂತುಕೊಂಡಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸೈಕಾಲಜಿ, ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋ ವಿಚಾರವನ್ನ ಗ್ರಹಿಸಬಲ್ಲಂತ ಬಹಳ ಸೂಕ್ಷ್ಮಮತಿಗಳಾಗಿದ್ದಾರೆ. ಹಂಗಾಗಿನೇ ಇಂಥ ಗ್ರಂಥವನ್ನು ಅವರು ರಚಿಸಲಿಕ್ಕೆ ಸಾಧ್ಯವಾಗಿದೆ. ಮತ್ತೆ ಇದಿಷ್ಟ ಅಲ್ಲದೆ ಅವರ ಮೂಲ ಮರಾಠಿ ಭಾಷೆಯಲ್ಲಿ ಬಸವ ಪುರಾಣ, ಬಸವ ದರ್ಶನ, ಮತ್ತೆ ಕನ್ನಡದಲ್ಲಿ ಬಸವ ವಿಜಯ, ಲಾಂಗ್ ಮಾರ್ಚ್, ಶರಣರ ಸಕಾರಾತ್ಮಕ ಮನೋಭಾವದ ಶಕ್ತಿ, ಈ ಕೃತಿಗಳು ಇವರು ಶರಣ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ ರಚನೆಗಳಾಗಿದೆ. ಇವರು ಇಂಗ್ಲಿಷ್ ನಲ್ಲಿ ಈಗಾಗಲೇ ಇಷ್ಟಲಿಂಗ ಯೋಗ ಮತ್ತೆ ವಚನ, ಬಸವೇಶ್ವರ ಫೌಂಡರ್ ಆಫ್ ಲಿಂಗಾಯತ್ ರಿಲಿಜನ್ ಅಂಡ್ ಫಿಲಾಸಫಿ ಎಂಬ ಗ್ರಂಥಗಳು ಜಾಗತಿಕವಾಗಿ ಅಂದ್ರೆ ಭಾರತ ದೇಶದ ಹೊರಗೂ ಕೂಡ ಅವು ಮನ್ನಣೆಯನ್ನ ಪಡ್ಕೊಂಡಿದೆ ಅಂದ್ರೆ ಅತಿಶಯೋಕ್ತಿ ಆಗಲಾರದು. ಸನ್ಮಾನ್ಯರು ಬಹುಸಂಖ್ಯಾತರಿಗೆ ವಿಶೇಷವಾಗಿ ಯುವ ಜನರಿಗೆ ಇಂಥ ವಿಚಾರಗಳನ್ನ ದಾಟಿಸಬೇಕು, ಶರಣ ಸಂಸ್ಕೃತಿಯ ವಿಚಾರಗಳನ್ನ, ಇಷ್ಟಲಿಂಗ ಪೂಜೆಯನ್ನ ಮತ್ತೆ ಅವರಿಗೆ ಸಂಸ್ಕಾರ ನೀಡುವುದರಲ್ಲಿ ವಿಶೇಷವಾಗಿ ಯುವ ಜನತೆಗೆ ದಾಟಿಸಬೇಕು ಅನ್ನೋ ಒಂದು ಧ್ಯೇಯವನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಆ ವಿಷಯ. ಅದರಲ್ಲೂ ಕೂಡ ಮನೋವೈಜ್ಞಾನಿಕವಾಗಿ ಯುವ ಜನರಿಗೆ ಕಾಡುವಂತಹ ಸಮಸ್ಯೆ, ಮಾನಸಿಕ ಖಿನ್ನತೆ, ನಕಾರಾತ್ಮಕತೆ, ಹಿಂಸಾಕೃತ್ಯಗಳಿಂದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುತ್ತಿದ್ದಾರೆ. ಬಹುಶಃ ಇವತ್ತಿನ ಯುವ ಪೀಳಿಗೆ ಆ ನಿಟ್ಟಿನಲ್ಲಿ ಸಾಕಷ್ಟು ದಾರಿ ತಪ್ತಾ ಇದೆ. ಅಂತ ಒಂದು ಮುಖ್ಯವಾಹಿನಿಯನ್ನ ಸರಿದಾರಿಗೆ ತರುವಂತ ಒಂದು ಎದೆಗಾರಿಕೆ ಬೇರೆ ಯಾರು ಕೂಡ ಈ ವಯಸ್ಸಿನಲ್ಲಿ ತಗೊಳ್ಳಲ್ಲ. ಆದ್ರೆ ಡಾಕ್ಟರ್ ಸೋಲಾಪುರಿ ಅವರು ಆ ನಿಟ್ಟಿನಲ್ಲಿ ಬಹುದೂರ ಸಾಗಿದ್ದಾರೆ. ಹಲವು ಯುವ ಜನತೆಗೆ ಮಾರ್ಗದರ್ಶಕರಾಗಿ ತಮ್ಮ ಅಮೂಲ್ಯವಾದ ಮಾರ್ಗದರ್ಶನ ನೀಡಿ ಅವರನ್ನ ಸಮಾಜದ ಮುನ್ನಡೆಗೆ ತಂದಿದ್ದಾರೆ. ಅವರ 12ನೇ ಶತಮಾನದ ಶರಣರ ತತ್ವಗಳಲ್ಲಿ, ಅವರ ಆಚಾರ ವಿಚಾರಗಳಲ್ಲಿರುವ ಚಿತ್ರೋಹಾರಿ ನುಡಿಗಟ್ಟುಗಳು, ಇಷ್ಟಲಿಂಗದ ಪೂಜಾ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಮುಂದಿಟ್ಟುಕೊಂಡು ಹಲವು ಪ್ರಾತ್ಯಕ್ಷಿಕೆಗಳನ್ನು ನೀಡುತ್ತಾರೆ. ಬಹುಶಃ ಬೆಳಿಗ್ಗೆ ನಾವೆಲ್ಲ ಇಲ್ಲಿ ಹಾಜರಿದ್ವಿ, ಅವರ ನುಡಿಗಟ್ಟುಗಳಿಂದ ನಾವೆಲ್ಲ ಉತ್ತೇಜಿತರಾದ್ವಿ. ಬಹುಶಃ ನಮ್ಮನ್ನೆಲ್ಲ ಆ ವಿಚಾರಗಳು ಮಂತ್ರಮುಗ್ಧರನ್ನಾಗಿದೆ. ಯಾಕೆಂದ್ರೆ ನಮ್ಗೆ ಸಾಕಷ್ಟು ಇಷ್ಟಲಿಂಗದ ಬಗ್ಗೆ ಸಾಕಷ್ಟು ಅರಿವೇ ಇರೋಲ್ಲ. ಇಷ್ಟಲಿಂಗವನ್ನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿಲ್ಲದೆ ಇದ್ದಾಗ ನಮ್ಗೆಲ್ಲ ಒಂದು ದೊಡ್ಡ ಭರವಸೆಯ ಬೆಳಕಾಗಿ ಶ್ರೀಯುತರು ಕಾಣಿಸಿಕೊಂಡು ಹೋದ್ರೆ ತಪ್ಪಾಗಲಾರ್ದಂತ ಅವರು ವೈಜ್ಞಾನಿಕೆಯಲ್ಲಿ ಇಟ್ಕೊಂಡು ಸುಮಾರು ಸಾವಿರಾರು ಪ್ರಾತ್ಯಕ್ಷಿಕೆಗಳನ್ನ ಸುಮಾರು 25 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದರೊಟ್ಟಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಳೆದ 2.5 ದಶಕಗಳಿಂದ ಅಂದ್ರೆ 25 ವರ್ಷಗಳಿಂದ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ದೇಶದ ವಿವಿಧ ಭಾಗಗಳಲ್ಲಿ ಪೂಜಾ ಯೋಗದ ಅನಿವಾರ್ಯತೆ, ಪ್ರಯೋಜನಗಳನ್ನು ವೈಜ್ಞಾನಿಕವಾಗಿ ತಿಳಿಸುತ್ತಾ ಕೃತಿಗಳನ್ನ ರಚನೆ ಮಾಡಿರುವುದು ಮಹತ್ವದ್ದಾಗಿದೆ. ಅಂದ್ರೆ ಈ ವಿಚಾರವಾಗಿ ಅವರು ಹಲವು ಕೃತಿಗಳನ್ನ ಮನೋವೈಜ್ಞಾನಿಕವಾಗಿ ಇಷ್ಟಲಿಂಗ ಪೂಜೆ ಹಾಗೂ ಪ್ರಾಣಲಿಂಗ ಪೂಜೆ ಮತ್ತೆ ಭಾವಲಿಂಗ ಯೋಗ ಪ್ರಾತ್ಯಕ್ಷಿಕೆ ವಿಚಾರಗಳಲ್ಲಿ ಸಾಕಷ್ಟು ಅನುಭವವನ್ನ ಪಡೆದು ಆ ಅನುಭವವನ್ನು ನಮಗೆ ದಾರಿ ಎರೀತಾ ಇದ್ರೆ ನಾವು ಮಹಾನ್ ಪುಣ್ಯವಂತರೇ ಅಂತ ಅನ್ಕೋಬೇಕು. ಮತ್ತೆ ಶ್ರೀಯುತರ ಕುಟುಂಬದಲ್ಲಿ ಮತ್ತೊಂದು ಆಶ್ಚರ್ಯಕರವಾದ ವಿಚಾರ, ಅವರ ಕುಟುಂಬದವರೆಲ್ಲ ಸೇರಿಸಿದ್ರೆ ಒಂದು ಆಸ್ಪತ್ರೆಯನ್ನ ನಡೆಸಬಹುದು. ಇವರು ಏನಾಗಿದ್ದವರು ಒಂದು ಹಲವು ಇದರಲ್ಲಿ ಈಗಲೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಮಗ ವೈದ್ಯ,
ಸೊಸೆ ವೈದ್ಯರು, ದೊಡ್ಡ ಮಗಳು ಮತ್ತೆ ಇನ್ನೊಂದು ಸಣ್ಣ ಮಗಳು ಅವರು ಕೂಡ ವೈದ್ಯರು. ಎಲ್ಲ ವಿವಿಧ ವಿಚಾರಗಳಲ್ಲಿ ಪರಿಣಿತಿಯನ್ನ ಪಡೆದವರು, ಕಾರ್ಡಿಯಾಲಜಿಸ್ಟ್, ಗೈನಕಾಲಜಿಸ್ಟ್, ಜನರಲ್ ಫಿಸಿಷಿಯನ್, ಹಲವು ವಿಚಾರಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂತ ಶ್ರೀಯುತರು ನಮ್ಮೊಟ್ಟಿಗಿದ್ದಾರೆ. ಅಂದ್ರೆ ಅವ್ರ ಕಾಲಘಟ್ಟದಲ್ಲಿ ನಾವು ಇರೋದೇ ಒಂದು ವಿಶೇಷ ಅಂತ ಹೇಳ್ತಾ, ಇದಕ್ಕೆಲ್ಲ ಕೆಲಸ ಇಟ್ಟಂತೆ ಮರಳುವಾಡಿಯ ಶ್ರೀಗಳು ಇಂತಹ ಕಾರ್ಯಕ್ರಮವನ್ನ ಇಂತಹ ಭಾಗಗಳಲ್ಲಿ ಹೆಚ್ಚು ಹೆಚ್ಚು ಇದು ಮಾಡ್ತಾ ನಮ್ಮನ್ನ ಜಾಗೃತಿಗೊಳಿಸೋದಕ್ಕೆ ಅವರು ಕೂಡ ಕಾರಣರಾಗಿದ್ದಾರೆ. ಅವರಿಗೆ ಮತ್ತೆ ಶ್ರೀಗಳಿಗೆ ಹೃದಯ ತುಂಬಿ ಅವರ ಆಶೀರ್ವಾದವನ್ನ ಪಡೆಯುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಶ್ರೀಗಳನ್ನ ಕೇಳ್ಕೊತಾ ಇದ್ದೇನೆ. ಜ್ಯೋತಿ ಬೆಳಗುವ ಮೂಲಕ ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದೀಯ ಶಿವನ ಪ್ರಕಾಶ. ಆ ಬೆಳಕಿಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಶಿವ ಭಕ್ತರಿದ್ದ ಕ್ಷೇತ್ರವೇ ಹರಿಮುಕ್ತಿ ಕ್ಷೇತ್ರ ಎಂಬುದು ಸಿಯೇ. ಶಿವ ಭಕ್ತರಿದ್ದ ದೇಶ ಪಾವನ ಎಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಯನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮ. ಕೊಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ನುಡಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಖಂಡಿಸಬೇಡ. ಹಿರಿಯ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಬರಿ. ಕನಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ಮನಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು. ಭಾವ ಶುದ್ಧವೆಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು. ಹೃದಯ ಕಮಲವಿಲ್ಲದವರಲ್ಲಿ, ಹೃದಯ ಕಮಲವಿಲ್ಲದವರಲ್ಲಿ ಇಯಲಲ್ಲಯ್ಯ ನೀನು. ಎನ್ನಲ್ಲಿ ಏನುಂಟೆಂದು ಪರಸ್ಥಳದಲ್ಲಿ ಇಂಬುಕೊಂಡೆ, ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಚೆನ್ನ ಮಲ್ಲಿಕಾರ್ಜುನ. ಮರಳುವಾಡಿಯ ಪರಮ ಪೂಜ್ಯದ ಆಧಾರವೃಂದಗಳಲ್ಲಿ ವಂದಿಸುತ್ತಾ
ಇವತ್ತಿನ ದಿವ್ಯ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ನಾನಿಲ್ಲಿ ನಿಮ್ಮ ಜೊತೆ ಮತ್ತೆ ಭಾವನೆ ಹಂಚ್ಕೊಳಕ್ ಬಂದಿದ್ದೀನಿ ಅಷ್ಟೇ, ಅನುಭವ ಹಂಚ್ಕೊಳಕ್ ಬಂದಿದ್ದೀನಿ. ಮತ್ತೆ ಯಾವುದಕ್ಕೂ ಬಂದಿಲ್ಲ. ಬಸವಣ್ಣವ್ರದ್ದು ಒಂದು ವಚನ ಅದ, ಮತ್ತೆ ಭಾಗದಲ್ಲಿ ಹೇಳ್ತೀವಿ, ಲಕ್ಷ್ಯಗಾಹುದು ನಡೆದು ಹೋಗು, ಭಕ್ತರವೇ ಕಾಂಬುದು ಸದಾಚಾರ, ಅವರೊಡನೆ ಕೂಡಿಕೊಂಡು ಪ್ರಸಾದವು ಕೊಂಡರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ. ಅಂದ್ರೆ 1,00,000 ಮಹಿಮೆ ಹಾಕಾಗಲು ನೀವು ನಡೆದು ಹೋದ್ರು ಪರವಾಗಿಲ್ಲ, ಆದ್ರೆ ಹೋಗಿ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನ ಕಾಣುವುದು ಸದಾಚಾರ ಅಂತ ಹೇಳ್ತಾರೆ ಬಸವಣ್ಣ. ಸದಾಚಾರ ಅಂದ್ರೆ ಜೀವನ ಉದ್ಧಾರದ ಲಿಂಗ ಸದಾಚಾರದಲ್ಲಿ ದರ್ಶನ ಆಗಿದೆ ಅಂತ ಹೇಳ್ತಾರೆ ಶಿವರಾಮ. ಅಂತ ಒಂದು ಈ ನಿಮ್ಮೆಲ್ಲ ಲಕ್ಷ್ಯಗಾಹುದು ನಡೆದೋದು ಭಕ್ತರನ್ನೇ ಕಾಣಲಿಕ್ಕೆ ಭೇಟಿ ಆಗ್ಲಿಕ್ಕೆ ನಾ ಬಂದಿದ್ದೀನಿ ಬೀದರ್ ಬಸವ ಕಲ್ಯಾಣದಿಂದ. ಮತ್ತೆ ಇಲ್ಲಿ ನಿಮ್ಮ ಜೊತೆ ಕೂಡಿಕೊಂಡು ಪ್ರಸಾದ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ನಮ್ಗೆ ಕೂಡಲ ಸಂಗಮ ದೇವ ಸಾಕ್ಷಾತ್ಕಾರ ಆಗ್ತಾನಂತ. ಈ ಇಷ್ಟಲಿಂಗ ಇಷ್ಟು ಅದ್ಭುತದ ಮುಂಜಾನೆ ನಾನು ಪ್ರತ್ಯಕ್ಷತೆ ಕೊಟ್ಟೆ, ಮತ್ತೆ ಈ ಸಾಯಂಕಾಲ ಅರಿಲಾರದೆ ಲಿಂಗ ಪೂಜೆ ಮಾಡಬಾರದು ಅಂತ ಶಿವಲಿಂಗ ಸಿದ್ದರಾಮಯ್ಯ ಹೇಳ್ತಾರೆ. ಬರ್ತಾರೆ ಕೆಂಪು ಕಾಣಿಸುತ್ತೆ ಎಲ್ಲರಿಗೆ. ಬಸವಣ್ಣರು ಕೊಟ್ಟಂತ ಇಷ್ಟಲಿಂಗ ಕೆಂಪಲ್ಲ, ಈ ಎಮ್ಮೆಲೆ ಇರ್ಬೇಕು. ನಾ ಅಮೆರಿಕದಾಗ ಕೆನಡಾದಾಗಿದ್ದಾಗ ಈ ಪ್ರಶ್ನೆ ನಮ್ಮ ಸ್ಕಾಲರ್ ನಮ್ಮ ಕಲಿ ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ನಾನು ವಿಡಿಯೋಸ್ನ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಮಿಸ್ ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.